ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ನಾನು ನಿತ್ಯ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರು ಹೇಳಿ ಶರಣನಲ್ಲಿ ಸ್ವಾಮಿ ಯಾರು ಹೇಳಿ ಶರಣನಲ್ಲಿ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ಹೌದ್ರಿಪ್ಪ ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಹೌದಾ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು ಹೌದು ಇವು ಯಾವ ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ ಹೌದು ಹೌದು ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಯಾರು ಅನ್ಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಷಟ್ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ್ಮದೇವಿಯ ಸುತ ಭರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳುವೆ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಹಳೆಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಹೌದು ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕ್ವಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಹೌದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋನ ಸಿದ್ದನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಭಾರಾಮತಿಗೆ ಬಂಟ ಹುಲಜಂತಿಗೆ ಹುಲಿ ಎನಿಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವತರಲ್ಲಿ ದೇವಗೇನೆ ಶಿವನನ್ನೇ ಶಿವಿಗೆ ನೆನೆಸಿಕೊಂಡು ಹಬ್ಬದ ಅಮಾವಾಸ್ಯನ ಸಾಕ್ಷಾತ್ ಶಿವಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಮುಂಡಾಸದ ಮುಯ್ಯನ್ನ ಪಡೆದಿರ್ತಕ್ಕಂಥ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂಧಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಣಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮದಿ ಮಲಕಾರ ಸಿದ್ದೇಶ್ವರ ಪಾದಕ್ಕೂ ಮತ್ತು ಇದೇ ಕುಂಬಾರಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸ ಒಟ್ಟುಕೊಂಡು ಕಚ್ಚಿನ ಗುಡಿಯೊಳಗೆ ಹೆಚ್ಚಿನ ಸಿದ್ಧನಾಗಿ ನಡೆಸಿರ್ತಕ್ಕಂಥ ನನ್ನಪ್ಪ ಕುಂಬಾರಿ ಗ್ರಾಮದ ಗೇಣುಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಏನ್ ಮಾಡ್ಬೇಕಂದ್ರಿ ಮೇಲಾಗಿ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ 2 ಜನ ಅಪ್ಪಾಜಿಗಳು ಸಹ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ ಇರ್ಲಿ ಹೌದು ತಮ್ಮ ಶರಣು ಮಾತು ಅಂದ್ರೆ ಹೆಂಗ ಬರ್ತದ್ರಿ ಮಾತ ಬೆಂಕಿ ಇರ್ಬೇಕಂದ್ರ ಗಾಳಿ ಇರ್ಬೇಕತ್ತ ಯುದ್ಧ ಮಾಡಿ ರಾಜ ಗೆಲ್ಲಬೇಕಂದ್ರ ಎದುರಾಳಿ ಇರ್ಬೇಕತ್ತ ಯುದ್ಧ ಆಗೋದು ಹೌದು ಬೆಂಕಿ ಇರ್ಬೇಕಂದ್ರ ಗಾಳಿ ಇರ್ಬೇಕು ಯುದ್ಧ ಮಾಡಿ ರಾಜ ಗೆಲ್ಲಬೇಕಂದ್ರ ಎದುರಾಳಿ ಇರ್ಬೇಕು ಕುಂಬಾರಿ ಗ್ರಾಮದೊಳಗೆ ಕುಸ್ತಾಗಬೇಕಾದ್ರೆ ಜ್ಞಾನದ ಕುಸ್ತಾಗಬೇಕಂತ ಅವರು
ವ್ಯವಹಾರ ಮಾಡ್ಲಿಕ್ಕೆ 2 ಮ್ಯಾಳುಗಳು ಕುಡಿಸ್ಯಾರ. ಯಾವ ಊರಿನಿಂದ ಬಂದಾವ್, ಎಲ್ಲಿಂದ ಬಂದಾರ, ಎಷ್ಟು ಗಂಟೆಗೆ ಬಂದ, ಈಗಾಗಲೇ ಯಾರ್ಯಾರು ಏನೇನು ಮಾತಾಡಿದರು ಅನ್ನುವಂಥದ ಕಲಾವಿದ್ರು ಹೇಳ್ಯಾರವ. ಹೇಳಿಬಿಟ್ಟಾರ. ಹೌದು, ಅವ್ರು ಹೇಳಿದ್ರು ನಾವ್ ಎಲ್ಲರೂ ಕೇಳಿರಿ. ಬಾಳ ಚಂದ ಮಾತಾಡಿದ್ರು ಅವರು. ಯಾಕಪ್ಪ ಅಂದ್ರ ಮಾಡಿಸಿದ ಮಾರಾಯ ಅವ್ರು ಬ್ಯಾರೇನೆ ಹೇಳ್ತಿರ್ತಾರ. ಹೌದು, ಎದ್ದು ನಿತ್ತ ಸೋಮನ್ ಮಾರಾಯ ಕಾಕಗಳು ಹೇಳಿದ್ರು. ಇವ್ರದ್ದು ಒಂದು ಪುರಾಣ ಬ್ಯಾರೇನೆ ಅಂತೀನ್ರಿ ನಾ. ಇವ್ ಪುರಾಣ ಏನ್ ಹೇಳ್ತಿದ್ ಗೊತ್ತನು? ಇದು ಅಡಸೆ ಏನಂತಾರಲ್ಲ, ಅಡ್ಮುಟ್ರಾಗ ತಿರ್ಸೆಡ್ತಾಳ ಅಂತ ಪುರಾಣ ಇವು. ಎಂತ ಪುರಾಣ ಇವ್ರು? ಹೌದು, ಹೇಳಿದ್ರು ಅವರು. ಏನಂತ? 6 ಶಾಸ್ತ್ರ, 18 ಪುರಾಣ, 28 ಆಗಮನಗಳ, 108 ಉಪನಿಷತ್ತುಗಳದಾವ. ಹೌದು, ಅದರೊಳಗಿನ ಮಾತು ನಾನು ಕೇಳಾಕತ್ತೀನಿ ಅಂತ ತಿಳ್ಕೊಂಡು ಆಹಾ, ಬಹಳ ವಿಚಾರ ಮಾಡಿ 2 ಮಾತು ಕೇಳಿದ್ರು. ಅವ್ರು ಏನು ಕೇಳಿದ್ರು? ಏನು ಕೇಳ್ಯಾರ ಮಾತಾ? ಆಕಾಶ ರಾಜ ಅಂತ ಆಕಾಶ ರಾಜ ಪೈಲ ಹೇಳಿದ್ದು. ಆಕಾಶ ರಾಜ, ಹೌದು, ಮೇಘರಾಜ. ಮೇಘರಾಜ, ಹೌದಿಲ್ಲ? ಹೌದು. ಇನ್ನ ನೀವು ಪ್ರಶ್ನೆ ಕೇಳಿದ್ರಾಗಿ ಕನ್ಫ್ಯೂಸ್ ಅದ್ರಿ ನೀವು. ಅವ್ರಿಗೆ ಗೊತ್ತಿಲ್ರಿ ಇದು ಆಕಾಶ ರಾಜ ಮೇಘರಾಜ ಅಂದ್ರ ಏನು. ನಿಮ್ಮ ಹಲ್ಲು ಹೊಳ್ಯಾಡವಲ್ವ, ಏನ್ ನಾಡಿಗೆ ಹೊಳವತ್ತು? ಇಲ್ಲ, ನನಗ್ ಮಾತ್ರ ಒಂದು ತಿಳಿಲ್ರವ. ನಿಮ್ಗೇನು ಗೊತ್ತಾಯ್ತು, ನನಗ್ ಗೊತ್ತಾಗ್ಲಿಲ್ಲದು. ಅಲ್ರಿ ಮಾರಾರಿ ಕೇಳಾಕತ್ತೀರಿ. ಹೌದಾ? ನಾವು ಹಾಡಾಕತ್ತೀವಿ. ಕುಂಬಾರಿ ಗ್ರಾಮ ಎಂತದ ಪುಣ್ಯ ಜಾಗದ, ಪಾವನ ಕ್ಷೇತ್ರದ, ಪಾವನ ಕ್ಷೇತ್ರದ. ಎಂತ ಪಾವನ ಕ್ಷೇತ್ರದಾಗ ನೀವೇನು ಮಾತಾಡ್ಲಿಕ್ಕತ್ತೀರಿ? ಮೇಘರಾಜ ಅಂತ ತಂದಾರ ಇವ, ಆಕಾಶ ರಾಜ ಅಂತ ತಂದಾರ ಇವರು ಅಲ್ಲಿ. ಹೌದು, ಮೇಘರಾಜ ಆಕಾಶ ರಾಜ. ನೀವು ಯಾವ ಪ್ರಶ್ನೆ ಕೇಳಾಕತ್ತೀರ ನಿಮಗೆ ಕನ್ಫ್ಯೂಸ್ ಆಗ್ಲಿಕ್ಕತ್ತದ. ಪ್ರಶ್ನೆ ಕೇಳಿದ್ರೆ 4 ಮಂದಿಗೆ ಕೂತವ್ರಿಗೆ ಅರ್ಥ ಆಗಿರ್ಬೇಕಂತ ಪ್ರಶ್ನೆಗಳು ಮಾಡಬೇಕು. ಏನ್ ಮಾಡ್ಲಿಕ್ಕತ್ತೀರಿ? ಇನ್ನೊಂದು ಮಾತು ಕೇಳಿ ನೋಡ್ಬೇಕು ನೀವು. ಅವರು ಏನಂತ್ರಿವ? ಸೂರ್ಯ ಜಮ್ಮು ಬೆಟ್ಟ ಅನ್ನಕ್ ಬರುವತ್ತ ಅವ್ರಿಗೆ. ಜಮ್ಮು ಕಾಶ್ಮೀರ ಅಂದ್ರೆ ದೇವ್ರಿಗೆ ಗೊತ್ತವ್ರು. ಜಮ್ಮು ಕಾಶ್ಮೀರ ಅಂದ್ರ ಜಂಬಿಗೆ ಅಂದ್ರೆ ಯಾರಿಗೆ ಕೊಂಡ್ರಿ ಅವರು? ಅಲ್ಲ ಮಕ್ಕಳ್ರಿ, ನೀವು ಏನ್ ಸಿಗಣ ಸಿಕ್ಕಿರ್ತೀವಿ ಅಂತ ನಾವು ಅಲ್ಲಿ ದಿನ ಇಂಥವ್ರಿಗೆ ಗಂಟೆ ಬೀಳ್ತಾರ ನಮಗ. ಹೌದು, ಅಲ್ಲಿ ಜಂಬೂ ಬೆಟ್ಟ ಅನ್ಲಿಕ್ಕೆ ಬರುವತ್ತು ಮಾತು ಪ್ರಶ್ನೆ ಕೇಳಾಕತ್ತೀರಿ. ಆ ಪ್ರಶ್ನೆ ದೊಡ್ಡ ದೊಡ್ಡ. ಸೂರ್ಯನ ಬಗ್ಗೆ ಕೇಳ್ಯಾರ ಅವರು. ಹೌದು, ಸೂರ್ಯ ಜಂಬೂ ಬೆಟ್ಟಕ್ಕೆ ಹೋಗಿದತ್ತ. ಅಲ್ಲಿ ಹೋದಂತ ಸಂದರ್ಭದಾಗ 3 ಜಾಗ ಆಗ್ಯಾವತ್ತ. ಹೌದು, ಸುಮ್ಮ ವಯಸ್ಸಾಗ್ಯದ, ನಾಲಿಗೆ ಹೊಳ್ಳಾಡೋದು, ಹಲ್ಲು ಹೋಗ್ಯಾವು, ಸುಮ್ಮ ಮನ್ಯಾಗ ಕುಂದ್ರಬಾರ್ದ ಅಯ್ಯಪ್ಪ ನೀ ಆಯಿ ಬಲ್ಲಿ. ಹೌದು, ಹೌದು. ರೊಕ್ಕ ಯಾರು ಮರಿ? ರೊಕ್ಕ ರೊಕ್ಕ ಇವ್ರು ರೊಕ್ಕದ ಆಸೆ ದುಡ್ಡಿದ್ರೆ ದುನಿಯಾ ಈಗ. ಹೌದವ? ಹೌದಿಲ್ಲ? ಹೌದು, ಇರ್ಲಿ. ಹೌದು. ಯಾಕಂದ್ರೆ ಇನ್ನೊಂದು ಮಾತು ಕೇಳೋರು. ಏನಂತವ? ಬೀರ ದೇವ್ರ ಕಾಡಬಾರ್ದ ಕಾಡಿದತ್ತ. ಕಾಡಬಾರ್ದ ಕಾಡಿ ಹುಲಿಗಿನ ತಂದ ಮಾಡಪ್ಪ. ಹುಲಿಗಿನ ತಂದ ಯಾವ ಜಾಗದಾಗ ಇಟ್ಟತ್ತ? ಹುಲಿಗಿನ ತಂದ ಯಾವ ಜಾಗದಾಗ ಇಟ್ಟ? ಅದು ಯಾರು ಮುಟ್ಟಿದ್ರು, ಅದು ಎಲ್ಲಿ ಹುಟ್ಟಿತು ಅಂದ್ರೆ ಏನ್ ಹೇಳುದು? ಮತ್ತ ಬೀರಪ್ಪ ಕುಡುದು ಇಲ್ಲೋ ಅಂತ ಹುಲಿ ಹಾಲ. ಹೌದು, ನೀವು ಎಷ್ಟು ಶಾಣಾರಿದ್ರೆ ವಿಚಾರ ಮಾಡಿ ಮಾತ. ಇಲ್ಲ, ಮೊದಲು ಅಲ್ಲ, ಬೀರಣ್ಣ ದೇವರಿಗೆ ಹೇಳೋಣ, ಎಲ್ಲೋ ಮಾಡಪ್ಪ ಪ್ರತಿನಿತ್ಯ ಒಂದೇ ತರದ ನಾನು ಊಟ ಮಾಡಿಸ್ಲಿಕ್ಕತ್ತೀವ. ಹೌದು, ಇವತ್ತ ಆಟಕ್ಕೆ ಹುಲಿ ಮರಿ, ಊಟಕ್ಕೆ ಹುಲಿಗಿನ್ನ ಬೇಕಾಗಿದೆ. ತಂದು ನನ್ನ ಪೂಜೆಗೆ ಊಟಕ್ಕೆ ಕೊಡುವ ಮಾಡಪ್ಪ ಅಂತ ಈ ಬೀರಪ್ಪ ಹೇಳಿದಾಗ ಮತ್ತ ಊಟಕ್ಕೆ ಕೊಡ ಅಂದಾನಪ್ಪ ಅಂದ್ರ, ಹೌದಾ, ಮಾಳಂಗರಾಯ ಹುಲಿಗಿನ್ನ ತಂದಾನ ಅಂದ್ರ ಊಟ ಮಾಡಿದನಂತೀವ ಏನ್ ಇಲ್ಲಂತೀವ ನೀನ? ಊಟ ಮಾಡಬೇಕ್ರಲ್ಲ, ಮತ್ ಮುಂದ್ ತಾಟ ಹಚ್ಚಿಟ್ಟಾಗ ಊಟ ಹೆಂಗ್ ಬಿಡೋದಾಗ್ತದ? ಅಲ್ರಿ, ಪ್ರಶ್ನೆ ಏನ್ ಕೇಳಾಕತ್ರಿ? ಹುಲಿಗಿನ ತಂದು ಎಲ್ಲಿಟ್ಟಂದ್ರ ನೇರವಾಗಿ ಶಿರಡೋಣ ಗ್ರಾಮಕ್ಕೆ ಬಂದಾನವ. ಮತ್ ನಾವ್ ಇಲ್ಲಿ ಬರೋಣ ಕಮಿಟಿ ಅವ್ರು ಊಟ ಕರ್ಕೊಂಡು ಹೋಗಿದ್ರೇವ. ಹೌದು, ಊಟ ಕರ್ಕೊಂಡು ಹೋಗೋಣ ತಂದು ತಾಟ ಮುಂದಿಟ್ಟು ಊಟಕ್ಕೆ ಹಾಕಿ ಕೊಟ್ರು. ಮತ್ತ ತಂದು ಊಟ ಎಲ್ಲಿಟ್ಟಾರ ಅಂದಾಗ ನಮ್ ಮುಂದೆ ಇಡ್ಬೇಕಲ್ಲ. ನಮ್ ಮುಂದೆ ಇಟ್ಟಾರ, ನಮ್ ಹೊಟ್ಟೆಗೆ ಹೋಗ್ಯದ. ಇಷ್ಟೇ ಪ್ರಶ್ನೆ, ಉತ್ತರ ಇಷ್ಟೇ. ಅಲ್ಲಿ ಅದ ಉತ್ತರ ಕರೆಕ್ಟ್. ಹೌದು, ತಲೆ ಅಂದ್ರೆ ಹೆಂಗಿರ್ಬೇಕು ಒಂದು. ಬೀರಪ್ಪನ ಮುಂದೆ ಇಟ್ಟ, ಬೀರಪ್ಪ ಉಂಡ. ಬೀರಪ್ಪನ ಹಾಡಿ ತುಂಬಿತು, ಮಾಳಪ್ಪನ ಮುಂದೆ ಕೀರ್ತಿ ಬೆಳೀತು. ಪ್ರಶ್ನೆ ಕೇಳ್ಬೇಕಾರ 4 ಮಂದಿ ತಲೆಯಾಗ ಗುಯ್ ಅಂದಿರ್ಬೇಕು. ಹೌದಪ್ಪ ಮಾಡಿಸಿದ ಮರ ಯಾನ ಪ್ರಶ್ನೆ ಕೇಳಿದ ಅನ್ಬೇಕು. ಹೊಳ್ಳಿ ಬರುವ ವರ್ಷ ಮಟ್ಟ ನೆನಪಿರ್ಬೇಕು. ಈ ಕುಂಬಾರಿ ಗ್ರಾಮಕ್ಕೆ ಮಾಡಿಸಿದ ಮರ ಬರ್ತಾನಂದ್ರೆ ಅದೇ ಪ್ರಶ್ನೆ ಆ ತಲೆಯಾಗಿರ್ಬೇಕು ಜನರಿಗೆ. ಹಾದ ಸಲ ಇದೇ ಪ್ರಶ್ನೆ ಕೇಳಿದ್ರೆ ಮಾರಾಯಿಗಳನ್ನ ಅಂತದ ನೆನಪಿರ್ಬೇಕು. ಮೊದಲ ಯಾನ್ ಕೇಳಾಕತ್ರಿ ಇಟ್ಟೆ ಉತ್ತರ. ಎಲ್ಲಿಟ್ರ ಬೀರಪ್ಪನ ಮುಂದೆ ಇಟ್ಟ ಊಟ ಮಾಡಿದಟ್ಟೆ. ಬೀರಪ್ಪಂಡ ಅಷ್ಟೇ ಉತ್ತರ. ಹೌದಿಲ್ಲ? ಇನ್ನೊಂದು ಮಾತಾರ, ಮೇಘರಾಜನ ಮಕ್ಕಳು ಅದಾರೋ ಏನಿಲ್ಲೋ? ಹೌದಾ? ಹೆಣ್ಣು ಮಕ್ಕಳು ಎಷ್ಟ, ಗಂಡ ಮಕ್ಕಳು ಎಷ್ಟ ಕೇಳ್ಯಾರವ? ಹೌದಿಲ್ಲ? ಹೌದು. ಆಕಾಶ ರಾಜ ಅಲ್ಲ, ಮೇಘರಾಜ. ಮೇಘರಾಜ ನಮಗ ತಿಳಿದ ಮಟ್ಟಿಗೆ ಜಯಂತ ಮತ್ತು ಜಯಂತಿ ಅನ್ನುವಂತವ್ರು 2 ಮಕ್ಕಳ. ಜಯಂತ ಅನ್ನುವಂತ ಗಂಡ ಮಗ, ಜಯಂತಿ ಅನ್ನುವಂತ ಹೆಣ್ಣು ಮಗಳು. ಇಷ್ಟೇ ಉತ್ತರ. ಮೇಘರಾಜ 2 ಮಕ್ಕಳು. ಹೌದು. ಇನ್ನೊಂದು ಪ್ರಶ್ನೆ ಹೇಳಿರಿ, ಅದು ಬಾಕಿ ಇರ್ಲಿ.
ಅದು ಮುಂದಿನ ಸಂದಿಗೆ ಬಾಕಿ ಮತ್ತ. ಹೌದಿಲ್ಲ? ಹೌದು. ಇರ್ಲಿ, ಆ ಕಲಾವ ಕಡಬ ಕೊಟ್ಟಪ್ಪ ಅಂದ್ರೆ ಮಲ್ಲೋದು ಹಸಿ ಕೊಡು ಸ್ವಾಭಾವಿಕ. ನೀವು ಯಾರು ಕೊಡ್ರಲ್ಲ, ನೀವ್ ಯಾಕೆ ಬಿಡ್ತೀರಿ? ಅವರು ಕೇಳಿದ್ರೆ ನಾವು ಕೇಳೋಣ ತಮ್ಮ. ಹೇಗ್ ಕೇಳಿದ್ರು ಅವರು? ಹೆಂಗ್ರಿವ? ನಮ್ಮ ಮಾಳಿಂಗ್ರಾಯನ ಮಟ್ಟ ಮನಿಯೊಳಗೆ ಒಂದು ಮಾತು ಕೇಳ್ಯಾರಂದ್ರ, ಹೌದು, ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧನ ಮಟ್ಟ ಮನಿಯೊಳಗೆ ಒಂದು ಮಾತು ಕೇಳುದದ. ಕೇಳಬೇಕ್ರಲ್ಲ. ಹೆಂಗ ಕೇಳುದದ? ಹೆಂಗ್ರಿವ ಮಾತ? ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಕೈಲಾಸದಿಂದ ಧರಣಿಗಿಳಿದ ಬಂದ ಮೂರೂರು ಮುಮ್ಮೆಟ್ಟು ಗುಡ್ಡದೊಳಗ ವಾಸ ಅದ. ವಾಸಗೈದ? ಹೌದಿಲ್ಲ? ಹೌದು, ವಾಸಗೈದ. ಅಲ್ಲೇ ಮೂರೂರು ಮುಮ್ಮೆಟ್ಟು ಗುಡ್ಡ ಎದಕ್ಕೆ ಯಾವ ಶಹರ ಪಟ್ಟಣಕ್ಕೆ ಸಮೀಪ ಐತಪ್ಪ ಅಂದ್ರ, ಹೌದಾ, ವಿಜಾಪುರದ ಶಹರ ಪಟ್ಟಣಕ್ಕೆ ಸಮೀಪದ ರೆಕಾರ್ಡಿಂಗ್ ಮಾಡ್ಕೋರಿ. ಸಮೀಪ ಆದ್ರಿಪ್ಪ ವಿಜಾಪುರ ಶಹರ. ನಿಮಗೆ ಬರೀ ಹೇಳಿದ ಪ್ರಶ್ನೆ ನೆನಪಿರುದಿಲ್ಲ, ಯಾಕಂದ್ರೆ ಉತ್ತರ ಹೇಳೋದು ಮುಂದೆ ಉಳಿತಿ. ಇಲ್ಲ, ಕಡಿಗೆ ರೆಕಾರ್ಡಿಂಗ್ ಮಾಡ್ಕೊಂಡ್ ಮಾರ. ಮೊತ್ತವನ್ನ ಮಾಡ್ಕೊಳತ್ತೀನಿ. ಮುತ್ತೋಣ ಮಾಡ್ಕೊತಾನ್ರಿ. ಹೌದಿಲ್ಲ? ಹೌದು, ಅದಕ್ಕೆ ಶಾನೆ ಬೇಡ. ಹೌದು, ಅವ್ರು 18ರವ್ರು, ಇವ ಹಿಂದ್ 19ರವ. ಹೌದು, ಯಾಕಪ್ಪ ಅಂದ್ರ ಶಹರ ಪಟ್ಟಣದಾಗ ಯಾರ ಆದಿಲ್ ಇದ್ರು, ಯಾರಿವ? ಅಲ್ಲಿ ರಾಜ್ಯ ಆಳ್ವಿಕೆ ಯಾರು ಮಾಡ್ತಿರಪ್ಪ ಅಂದ್ರ ಆದಿಲ್ ಶಾಹಿಗಳು ಮಾಡ್ತಿದ್ರು. ಆದಿಲ್ ಶಾಹಿ. ಆದಿಲ್ ಶಾ ಮತ್ತು ಆದಿಲ್ ಶಾಹಿ ಹೆಂಡತಿ ಯಾರಪ್ಪ ಅಂದ್ರೆ ಚಾಂದ್ ಬೇಬಿ. ಚಾಂದ್ ಬೇಬಿ. ಹೌದಿಲ್ಲ? ಹೌದು. ಮುಂದೆ ಆದಿಲ್ ಶಾಹಿಗೆ ಮಕ್ಕಳಾಗಲಿಲ್ಲ. ಹೌದು, ಮಕ್ಕಳಾಗಲಾರ್ದಂತ ಸಂದರ್ಭದ ಆದಿಲ್ ಶಾ ತೀರ್ಕೊಂಡ ಮುಂತರ ಪಟ್ಟಕ್ಕೆ ಏರಿದ್ರು ಒಬ್ರು. ಪಟ್ಟಕ್ಕೆ ಏರಿದ್ರು? ಹೌದಿಲ್ಲ? ಹೌದು. ಅಲ್ಲಿ ಪಟ್ಟಕ್ಕೆ ಯಾರು ಏರಿದ್ರು? ಮತ್ತ ಪಟ್ಟಕ್ಕೆ ಏರಿರ್ತಕ್ಕಂತ ಅವ್ರನ್ನು ಕರ್ಕೊಂಡು ಚಾಂದ್ ಬೇಬಿ ಎಲ್ಲಿಗೆ ಬಂದ್ರಪ್ಪ ಅಂದ್ರ ಮೂರೂರು ಮುಮ್ಮೆಟ್ಟು ಗುಡ್ಡದ ಅಮೋಘ ಸಿದ್ಧನ ಬಲ್ಲಿ ಬಂದಳು. ಅಮೋಘ ಸಿದ್ಧ ಕೇಳ್ತಾನ, ನಿನ್ನ ಗಂಡ ಎಲ್ಲಿದ ಅಂತ ಕೇಳಿದಾಗ ಅಮೋಘ ಸಿದ್ಧಗ ಕಣ್ಣೀರ್ ಹಾಕಿ ಹೇಳ್ತಾಳ ಚಾಂದ ಬೇವಿ, ಏನಂತ? ಯಪ್ಪ, ನನ್ನ ಗಂಡ ಎಂತಾದ ಒಂದ ಕುಂತ ಬಂದು ನನ್ನ ಗಂಡ ತೀರ್ಕೊಂಡ ಅನ್ನುವಂತ ಮಾತನ್ನ ಹೇಳಿದಾಗ ಅವಾಗ ಹೇಳಿದ್ಳು. ಹೌದು. ಆ ಹೇಳಿದಂತ ಸಂದರ್ಭದಾಗ ಅಲ್ಲಿ ಅಮೋಘ ಸಿದ್ಧ ಆ ಹೆಣ್ಮಗಳಿಗೆ ಮಾತು ಹೇಳ್ತಾನ, ಯಾವ ತಾಯಿ ನನ್ನ ಗಂಡ ಸತ್ತ ನಂತರ ಒಬ್ಬರನ್ನ ತಂದ ಪಟ್ಟಕ್ಕೆ ಏರಿಸಿದ ಕರೆ, ಬಹಳ ಎತ್ತರದಿಂದ ಜೀವನ ಮಾಡ್ರಿ, ರಾಜ್ಯಭಾರ ಮಾಡ್ಬೇಕಾದ್ರೆ ಸುತ್ತ 4 ದಿಕ್ಕಿಗೆ ಕಣ್ಣಿರ್ಬೇಕು, ಒಂದು ಕಡೆಯಿಂದ ಬಂದು ನಿಮ್ಮ ರಾಜ್ಯದ ಮೇಲೆ ದಾಳಿ ಆಗ್ತದ ತಿಳ್ಕೊಂಡು ಅಮೋಘ ಸಿದ್ಧ ಆ ಚಾಂದ್ ಬೇಬಿಗೆ ಮತ್ತು ಪಟ್ಟಕ್ಕೆ ಏರಿರ್ತಕ್ಕಂತ ವ್ಯಕ್ತಿಗೆ ತಿಳಿಸಿ ಹೇಳಿದ. ಅಮೋಘ ಸಿದ್ಧ ಹೇಳಿದ. ಆದ್ರ ಪಟ್ಟಕ್ಕೆ ಏರಿರ್ತಕ್ಕಂತ ವ್ಯಕ್ತಿ ಯಾರ, ಮತ್ತ ಯಾವ ನಾಡದಿಂದ ಯಾವ ದಿಕ್ಕಿನ ಕಡೆಯಿಂದ ಯಾವ ವೈರಿಗಳು ಬರ್ತಾರಂತ ಹೇಳಿದ ಅಮೋಘ ಸಿದ್ಧ ಚಾಂದ್ ಬೇಬಿಗೆ. ಇದು ಇಷ್ಟೇ ಪ್ರಶ್ನೆ ಏನ್ರಿ? ಇಷ್ಟೇ ಪ್ರಶ್ನೆ. ನೀವಲ್ಲ, ನೀವು ಸಾಯು ಮಠ ಹೇಳ್ರಿ ಉತ್ತರ. ಸಾಯು ಮಠ. ಹೌದಿಲ್ಲ? ಹೌದು. ಸುಮ್ಮ ಮಾತಲ್ಲ ಮಾರಾರ. ಪ್ರಶ್ನೆ ಕೇಳಕತ್ರ 4 ವಿಷಯ ಇತಿಹಾಸ ಹೊಂಡಿರ್ಬೇಕಲ್ಲಿ. ಇತಿಹಾಸ ಹುಟ್ಟುತ್ತಿರಬೇಕು. ಹೌದು. ಹೌದಿಲ್ಲ? ಇನ್ನೊಂದು ಮಾತು ಜನರಲ್ದೊಳಗ ಏನ್ರವ? ಜನರಲ್ದೊಳಗ 36 ಕೋಟಿ ದೇವಾನು ದೇವತೆಗಳ ಆಕಳ ಹೊಟ್ಟಿಯೊಳಗ ಅಡಕಾಗ್ಯಾರ. ಹೌದಿಲ್ಲ? ಹೌದು. ಜಗತ್ತೇ ಶ್ರುತಿ ಸಾರ್ತದ. ಹೌದಿಲ್ಲ? ಹೌದು. ಮನುಷ್ಯ ಹುಟ್ಟಿ ಬಂದ ಮೇಲೆ ಸಾಯ್ತದ, ಸತ್ತ ಮೇಲೆ ಮತ್ತೆ ಹುಟ್ಟುತ್ತದ. ಇದು ಇಟ್ಟಿದ್ರಲ್ವ ಹುಟ್ಟುದು ಸಾಯುದು? ಇದ್ದುದನ್ನ ಸೂರ್ಯ ಹುಟ್ಟತಾನೆ ಅದಕ್ಕೆ ಮುಳುಗಾಕ, ಮುಳುಗುತ್ತಾನೆ ಅದಕ್ಕೆ ಹುಟ್ಟಾಕ. ಹೌದು. ಹೌದಿಲ್ಲ? ಹೌದು. ಆದ್ರ ಆಕಳಾಗಿ ಹುಟ್ಟಿ ಬಂದದಪ್ಪ ಅಂದ್ರ ಆ ಆಕಳ ಹೊಟ್ಟಿಯೊಳಗ 36 ಕೋಟಿ ದೇವಾನು ದೇವತೆಗಳು ಅದಾರಪ್ಪ ಅಂದ್ರ ಆಕಳ ಹಿಂದಿನ ಜನ್ಮ ಏನಿತ್ತು? ಆಕಳ ಹಿಂದಿನ ಜನ್ಮ ಏನಿತ್ತು? ಹೌದು. ಇದು ಮಾರಾಯ. ಮತ್ತಿನ್ನ ಈ 18 ಪುರಾಣ ಪಂಡಿತ್ ಒಂದು ಬೇರೆ ಮಾಡ್ರಿ ಅಂತೀನ. 18 ಪುರಾಣ ಪಂಡಿತ್ ಬಾಳ ದೂರ ಉಳ್ಬೇಕು. ಹೌದು. ಹೌದಿಲ್ಲ? ನೀವು ಎರಡಕ್ಕೆ ಉತ್ತರ ಕೊಡ್ಲಿ, ಇವ್ರು ಸಾಕತ್ತೀನಿ, ಇವ್ರು ಇಬ್ರು ತಲೆ ಕೆರ್ಕೊಂಡು ಕೊಡ್ಲಿ. ಹತ್ರ ಗಾಡಿಗೆ ಫೋನ್ ಯಾರಿಗೆ ಹಚ್ತಾರೆ ಹಚ್ಚಿದ ಉತ್ತರ ಬರ್ತಾನೆ. ಮಾರಾಯ BP ರೀ, ಹೆಂಗ್ ಮಾಡ್ಕೊತ ಬರ್ತಾನೆ. ಇರ್ಲಿ ಪಾಪ BP ಇರ್ತದ, ಯಾಕ ಮುದಕ್ ಮನುಷ್ಯ ಅದ. ಹೌದು. ಸ್ವಲ್ಪ ಸಂಭಾಳಿಸ್ಬೇಕಾಗ ಎಟ್ಟ ಮಾಡ್ರಿ ಅಪ್ಪ ಅದಾನ. ಹೌದೇವ? ಅಪ್ಪ ಮತ್ತೆ ಗಪ್ಪ ಆದಪ್ಪ ಅಂತಂದ್ರ ಮತ್ತೆ ನಮಗ ಮುಂದಿನದಕ್ಕ ಸ್ವಲ್ಪ ತೊಂದರೆ ಆಗ್ತದ. ಇಲ್ಲ, ಅಪ್ಪಗಿನ ಒಂದ್ ಚಟ ಸುಮಾರ. ಯಾಕಂದ್ರ ಅಪ್ಪ ಗಪ್ಪ ಆದಪ್ಪ ಅಂದ್ರ ನಾನು ಇನ್ನ ತವ್ರ ಮನ್ಯಾಗನೇ ಇದೀನಿ, ಮತ್ ಇವ್ ಕಾಡವ್ರ ನಮಗ. ಇಲ್ಲ, ಅಪ್ಪ ಗಪ್ಪ ಆದ್ರ ನನಗ ಅನುಕೂಲ ಅದಂತಿನ. ನೀನ್ ಯಾಕೋ ಅಂದ್ರ ಅವ್ನ ಪಾಲಿದೆಲ್ಲ ನನಗ್ ಬರ್ತದ. ಅಂದ್ರ ಪಾಲಿ ನಿನ್ನ ಹೆಸರಲ್ಲಿ ಆಗ್ತದ. ಹೌದು. ಇರ್ಲಿ, ಅದಕ್ಕಾಗಿ ಹೌದಾ ಇರ್ಲಿ ಗಪ್ ಇನ್ನೊಂದ್ ಸ್ವಲ್ಪ 4 ದಿನ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ಇಲ್ಲೇ ಹೊತ್ತೊಂಡು ಗಪ್ ಮಾಡಿ ಬಿಡಬೇಕಂತೀನ. ಹಿಂಗಂದಿ. ಹೌದು. ಇರ್ಲಿ, ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರ ಆಗಲಾರ್ದನೆ ಮುಂದಿನ ಸಂದಿನಾಗ ಸರ್ಜೋಡಿ ಕಲಾವಿದರು ಏನು ಮಾತಾಡ್ತಾರ ಏನು ಹೇಳ್ತಾರ ಹೇಳಿ ಬಹಳ ಮಾತನಾಡ್ಲಾರ್ದನೆ 4 ನುಡಿ ಚಾಲ ಹಾಡಿ. ಯಾಕಪ್ಪ ಅಂದ್ರ ಇವ್ರ ಅಪ್ಪ ನಮ್ಮವದನ್ನ ತಿಳ್ಕೊಂಡು ಬಹಳ ನಾವ ಮೈಮೇಲೆ ಬಿದ್ದು ಹೋಗುದಾಗಬಾರದು. ಹೌದು. ನಮ್ಮವ್ರು ನಮಗೆ ವೈರಿ ಇರ್ತಾರ. ಯಾವ ಹೊತ್ತಿನಾಗ ನಮ್ಮವ್ರಿಗೆ ನಮ್ಮ ಕಾಲೇಜ್ ಹೇಳಕ್ ಬರಂಗಿಲ್ಲ, ಹೇಳಕ್ ಬರುದಿಲ್ಲ. ಹೌದು. ಹಂಗಪ್ಪ ಅಂದ್ರ ನಾಯಿಗೆ ಮತ್ತು ಕತ್ತಿಗೆ ರೇಸಿಗೆ ಬಿಟ್ಟಿದ್ರತ್ತ.
ಯಾವ್ದ್ರವ ನಾಯಿಗೆ ಮತ್ತೆ ಕತ್ತಿಗೆ ಕತ್ತಿಗೆ ನಾಯಿಗೆ ಮತ್ತು ಕತ್ತಿಗೆ ರೇಸಿಗೆ ಬಿಟ್ಟಿದ್ರು. ಹೌದು. ಆ ಎರಡೂ ಪ್ರಾಣಿಗಳ ಹಿರಿಯರು ನಿರ್ಣಯ ಮಾಡಿದ್ರು ಏನಂತೇಳಿ, ಏನಂತ? ಇಲ್ಲಿಂದ್ರ ಆ ಕುಂಬಾರಿಗೆ ಸಿದ್ಧನ ಗುಡಿ ಮಟ್ಟ ಹೋಗಿ ಅಲ್ಲಿ ಸಿಂಹಾಸನ ಮೇಲೆ ಯಾರು ಕುಂದಿರ್ತಿರ್ಲೆ ಹೌದು, ಅವ್ರಿಗೆ ಒಂದು ಸಿಂಹಾಸನದ ಪದಕ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಅವರಿಗೆ ಸಿಂಹಾಸನದ ಪದಕ ಕೊಡ್ತೇವೆ ಅಂತ ಹೇಳಿದ್ರು. ಹೌದಿಲ್ಲ? ಹೌದು. ಒಂದು ಬೆಳ್ಳಿ ಪದಕ ಕೊಡ್ತೀವಿ ಅಂತ ತಿಳ್ಕೊಂಡು ಆಹಾ. ನಿರ್ಣಯ ಮಾಡಿದ್ರು. ಇಲ್ಲಿಂದ್ರ ಯಾಕಪ್ಪ ಅಂದ್ರೆ ರೇಸಿಗೆ ಬಿಟ್ರು ಕತ್ತಿಗೆ ನಾಯಿಗೆ. ಕತ್ತಿಗೆ ನಾಯಿ ಬಿಟ್ರಿ ಆ ರೇಸಿಗೆ. ಅವಾಗ ನಾಯಿ ಕತ್ತಿಗೆ ನೋಡಿ ನಗತಿತ್ತ. ನಗತಿತ್ತು ನಾಯಿ ಕುಲು ಕುಲು. ಯಾಕೆ ನಗತಿತ್ತು? ಯಾಕ್ರಿವಾ? ಈ ಕತ್ತಿ ನಾಡ ಜೋಡಿ ಯಾವಾಗ ಬರ್ತದ, ಇದಕ್ಕಿಂತ ನಾನೇ ಸಿಂಹಾಸನ ಮೇಲೆ ಕುಂದ್ರಿತೀನಿ ಅಂತೇಳಿ ನಾನೇ ಮೊದಲು ಓಡಿ ಹೋಗ್ತೀನಿ, ನಾನೇ ಬೆಳ್ಳಿ ಪದಕ ಗೆಲ್ತೀನಿ ಅನ್ನುವಂತ ಇದಕ್ಕೆ ಭರವಸೆ ಇತ್ತು ನಾಯಿಗೆ. ನಾಯಿಗೆ ಭರವಸೆ ಬಾಳಿತ್ತು. ಬಾಳ ಇತ್ತಕರೆ ನಾಯಿ ಕತ್ತಿ ಎರಡೂ ಕೂಡಿ ಓಡ್ಲಿಕ್ಕತ್ತಿದ್ದು ಓಡಿ ಹೋಗುವಂತ ಸಮಯದಾಗ ಏನಾಯ್ತಿವ? ಬೀದಿ ನಾಯಿಗಳು ಬಂದು ಓಡುವಂತ ರೇಸಿಗೆ ಬಿಟ್ಟು ನಾಯಿಗೆ ಆಟ ಬರ್ಲಿಕ್ಕತ್ತಿದ್ದು. ಯಾವ ಇರುವೆ ಅಲ್ಲ ಬೇದಿ ಕಂಟ್ರಿ ನಾಯಿಗಳು. ಆಚೆ ಕಡೆ ಈಚೆ ಕಡೆ ಬೀದಿ ನಾಯಿಗಳು ಅಡ್ಡ ಬರ್ಲಿಕ್ಕತ್ತಿದ್ದು. ಹೌದು. ಅವಾಗ ಹಂಗೆ ಕತ್ತಿ ಓಡಿ ಆಹಾ. ಓಡಿ ಹೋಗಿತ್ತು. ಸಿಂಹಾಸನ ಇಲ್ಲಂದ್ರ ಹೋಗಿ ಬೀದಿ ನಾಯಿಗಳ ಕೈಯಿಂದ ತಪ್ಪಿಸ್ಕೊಂಡ ನಾಯಿ ಕುಂಬಾರಿಗೆ ಎನಿಸಿದನ ಗುಡಿಗೆ ಹೋಗಿ ಕೊಡದನೆ ಏನಾಯ್ತು? ಕತ್ತಿ ಸಿಂಹಾಸನ ಮೇಲೆ ಕುಂತಿತ್ತ. ಹೌದವ. ಹೌದಿಲ್ಲ? ಸಿಂಹಾಸನ ಮ್ಯಾಲ ಕೂತು ಆ ಕತ್ತಿ ಸಿಂಹಾಸನ ಮೇಲೆ ಕುಂದಿರ್ಬೇಕಾರ ಯಾಕಾಗತೈತಿ? ಈ ನಮ್ಮವ್ರಿಂದನೇವ ನಾಯಿಗಳಿಗೆ ನಾಯಿಗೆ ಭರವಸೆ ಇತ್ತು ಏನಂತೇಳಿ ನಾನೇ ಸಿಂಹಾಸನ ಮೇಲೆ ಕುಂದಿರ್ತೀನಿ ಭರವಸೆ ಇತ್ತು ಕರೆ. ಹೌದು. ಹೋಗುವ ಸಂದರ್ಭದಾಗ ನಾಯಿಗಳು ಓಣಿ ಬೀದ್ಯಾನ ನಾಯಿಗಳು ಅಡ್ಡ ಬಂದು ಅದಕ್ಕೆ ಕಾಲ ಜಗ್ಗಿದು. ಅಲ್ಲಿ ನಾಯಿ ಅವತರ ಕೈಯಾಗ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಈ ಸ್ವಲ್ಪ ಲೇಟ್ ಆಯ್ತು. ಹೌದಾ? ಅದರಂತೆ ಅದರಂತೆ ನಮ್ಮವ್ರು ನಮಗೆ ವೈರಿ ಆಗ್ತಾರ, ನಮ್ಮವ್ರು ನಮಗೆ ಕಾಲು ಹಿಡಿದು ಜಗ್ತಾರ. ಬಂಧುಗಳೇ, ಇದು ಮೊದಲು ನಾವು ಎಚ್ಚರಿಟ್ಟುಕೊಂಡು ಆಡಿಕೆ ಮಾಡ್ಬೇಕಾಗ್ತದೆ. ನಮ್ಮ ಕಾಲ್ ಜಗದಿದು ಎಂದೋ ಇದ್ದಿದ್ದೇವ ಇದು. ಹೌದಿಲ್ಲ? ಕಾಸು ಸಂಗೊಳ್ಳಿ ರಾಯಣ್ಣಗ ಹಿಂಗೆ ಮಾಡ ಕಾಸು ಸ್ವಾದ್ರ ಮಾವನ ಕಾಲು ಜಗ್ಗಿ ಬ್ರಿಟಿಷರ ಕೈಯಾಗ ಕೊಟ್ಟ. ಹೌದು. ಹೌದಿಲ್ಲ? ಹೌದು. ಅದಕ್ಕೆ ಕಂಸ ಆಹಾ. ಮಾವ ಕಂಸ ಕೃಷ್ಣಗ ಮೋಸ ಮಾಡ್ತಿದ್ದ. ಇದು ನಮ್ಮಲ್ಲಿ ಮೋಸಗಳದು. ನಮ್ಮಲ್ಲಿ ನೀವ ಹಿಂಗ ಬಹಳ ತನ್ನದಲ್ಲಿ ಆಗ್ಯಾವ ಬಂಧುಗಳೇ. ಹೌದು. ಅದಕ್ಕಾಗಿ ಬಹಳ ಮಾತಾಡಿ ದೈವಿಕ ನಮ್ಮ ಮನುಷ್ಯನ ಬಲಕ ಇರಿವಿ ಗುಣ ಇರ್ಬೇಕು. ಇರಿವಿ ಗುಣ. ಹೌದು. ಇರಿವಿ ಒಂದು ಹೊತ್ತು ಕಟ್ಟಿ ಏರಬೇಕಾದ್ರ ಏನ್ ಮಾಡ್ತಾವ? ಒಂದ್ ಇರಿವಿ ಬಡ್ಡಾಗಿತ್ತಂದ್ರ ಅದ್ರ ತಲೆ ಮೇಲೆ ಕಾಲು ಕೊಟ್ಟು ಒಂದಕ್ಕೊಂದು ಹತ್ಕೋತ ಹೋಗ್ತಾವ. ಜೋಡಣೆ ಮಾಡ್ಕೋತ ಹೋಗಿ ಗುರಿ ಮುಡ್ತದ. ಆದ್ರ ಕರೆ ನಿಮ್ಮ ಅಪ್ಪನಂತವ್ರ ಹಂಗಲ್ಲೇವ ಇವರು. ಏನಪ್ಪ? ಮಗಳ ಮುಂದಕ್ಕೆ ಹೊಕ್ಕ ಪಟ್ಟನ ಕಾಲ್ಜಾಗಿ ಹಿಂದಕ್ಕೆ ಹೋಗಿ ಬಿಡ್ತಾರ. ಅಟ್ಟ ಏನಾರ ಜರ ಕಡ್ತಾ ಹಿಂದಕ್ಕೆ ಹೋಗದಂದ್ರ ಹೌದು. ಇವತ್ತು ನೀ ಮಗ ಆಗಿ ಬಂದಿಲ್ಲ. ಹೌದು. ಅರ್ಜುನನ ರುಂಡ ಬಬ್ಬರವಣಿ ಹೆಂಗ ರುಂಡ ಹೊಡೆದನ ಹಂಗ ಆ ಮಗನ ರುಂಡ ನೀ ಹೊಡಿಕೆ. ಇವನು ಟಯರ್ ಹಚ್ಚಿ ದಾಪ ಅನ್ಸು ಕರ್ತೇವ ನಂದಿರ್ಲಿವ ಅದು. ಹೌದಿಲ್ಲ? ಹೌದು. ಅದಕ್ಕೆ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗ್ಲಾರ್ದೆ ನಾಕೆ ನುಡಿ ಚಾಲ ಹಾಡಿ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳಿ ಕೊಡೋನು. ಹೌದು. ಮುಂದಿನ ಸಂದಿನ್ಯಾಗ ಸರ್ಜೋಡಿ ಕಲಾವಿದರು ಹೆಂಗ ಬರ್ತಾರ ಹಂಗಂಗ ಹೋಗೋಣ. ಹೌದು. ಹೌದು. ಹೆಂಗ ಬರ್ತಾರ ಹಂಗಂಗ ಹೋಗೋದು. ಹಂಗಂಗ ಹೋಗೋಣ ಅನ್ನುವಂತ ಮಾತನ್ನ ಹೇಳಿ